ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಸಿಂಪಲ್ ಅಂಡ್ ಈಸಿಯಾಗಿ ಎಕ್ವೇರಿಯಂನ ಕ್ಲೀನ್ ಮಾಡೋದು ಹಾಗೆ ಲಕ್ಕಿ ಬ್ಯಾಂಬೂ ಪ್ಲಾಂಟ್ನ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ನೋಡುವ. ಇವಾಗಲೇ ಯಾವ ರೀತಿ ಎಕ್ವೇರಿಯಂ ಅಲ್ಲಿ ಮೀನ್ ಸಾಕೋದು ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಹಾಕಿದ್ದೀನಿ. ಮೇಲ್ಗಡೆ ನಾನು ಥಂಬ್ನೇಲ್ನ ಹಾಕಿದ್ದೀನಿ. ಅದನ್ನ ನೋಡಿ ಯಾವ ವಿಡಿಯೋ ಅಂತ ಹೇಳ್ಬಿಟ್ಟು ನೀವು ಚೆಕ್ ಮಾಡಿ ನೋಡ್ಬೋದು. ಈ ಮಿನಿ ಎಕ್ವೇರಿಯಂನ ಎಲ್ಲಿ ಪರ್ಚೇಸ್ ಮಾಡಿದೆ, ಎಷ್ಟು ಪೇ ಮಾಡಿದೆ, ಹಾಗೆ ಮೀನ್ಗೆ ಯಾವ ತರದ ಫುಡ್ ಅನ್ನು ಹಾಕಬೇಕು ಅಂತ ಹೇಳೋ ಕಂಪ್ಲೀಟ್ ಇನ್ಫಾರ್ಮೇಶನ್ ಬಿಫೋರ್ ವಿಡಿಯೋದಲ್ಲಿ ಇದೆ. ಅದನ್ನ ನಾನು ಎಂಡ್ ಕಾರ್ಡಿಗೆ ಹಾಕ್ತೀನಿ, ಕ್ಲಿಕ್ ಮಾಡಿ ನೋಡಿ. ಈ ಮೀನನ್ನ ಮಿನಿ ಎಕ್ವೇರಿಯಂಗೆ ಬಿಟ್ಟು 1 ವಾರ ಆಯ್ತು. ಇವಾಗ ಇದನ್ನ ಕ್ಲೀನ್ ಮಾಡೋ ಟೈಮ್. ಮೊದಲು ಸ್ವಲ್ಪ ದೊಡ್ಡದಾಗಿರೋ ಬೌಲ್ಗೆ ನೀರನ್ನ ಹಾಕೊಂಡಿದ್ದೀನಿ. ಫಿಶ್ ಟ್ಯಾಂಕ್ ನ ಕ್ಲೀನ್ ಮಾಡುವಾಗ ಮೀನಿಗೆ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ಈ ರೀತಿ ಒಂದು ಸಣ್ಣದಾಗಿರೋ ನೆಟ್ ಸಿಗುತ್ತೆ. ಇದಕ್ಕೆ 70 or 80 ರುಪೀಸ್ ಇರುತ್ತೆ. ಎಲ್ಲ ಎಕ್ವೇರಿಯಂ ಶಾಪ್ ಅಲ್ಲೂ ಅವೈಲೇಬಲ್ ಇರುತ್ತೆ. ಈ ರೀತಿ ಫಿಶ್ ನೆಟ್ ಅನ್ನು ಉಪಯೋಗಿಸೋದ್ರಿಂದ ಮೀನಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಲ್ಲ. ಈ ಮಿನಿ ಫಿಶ್ ಟ್ಯಾಂಕ್ ಅಲ್ಲಿ 2 ಗೋಲ್ಡ್ ಫಿಶ್ ಇದ್ದಿದ್ದು. ನಿನ್ನೆ ನಾವು ಒಂದು ಸಣ್ಣ ಹೊಸ ಮೀನನ್ನ ಹಾಕಿದೀವಿ. ಅದರಿಂದ ಆ ಟ್ಯಾಂಕ್ ಅಲ್ಲಿ 3 ಮೀನುಗಳು ಕಾಣ್ತಾ ಇದೆ. ಈ ಗೋಲ್ಡ್ ಫಿಶ್ ನ ಸಪರೇಟ್ ಆಗಿರೋ ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಮಿನಿ ಎಕ್ವೇರಿಯಂ ನ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಈ ಎಕ್ವೇರಿಯಂ ಫೈಬರ್ದು, ಆದ್ರಿಂದ ನಾವು ಯಾವುದೇ ರೀತಿಯ ಸ್ಕ್ರಬ್ಬರ್ ಗಳನ್ನ ಇದರಲ್ಲಿ ಬಳಸಬಾರ್ದು. ಒಂದ್ ವೇಳೆ ಸ್ಕ್ರಬ್ಬರ್ ನ ಬಳಸಿದ್ರೆ ಆ ಎಕ್ವೇರಿಯಂ ಅಲ್ಲಿ ಸ್ಕ್ರಾಚಸ್ ಆಗೋ ಚಾನ್ಸಸ್ ಇರುತ್ತೆ. ಆವಾಗ ಅದು ಪ್ರಯೋಜನಕ್ಕೂ ಬರಲ್ಲ. ಇವಾಗ ನಾವು ಎಕ್ವೇರಿಯಂ ನ ಯಾಕೆ ಇಡ್ತೀವಿ ಅಂದ್ರೆ ಆ ಮೀನ್ಗಳು ಕಾಣ್ಲಿ ಅಂತ ಹೇಳೋದಕ್ಕೋಸ್ಕರ ನಾವು ಗ್ಲಾಸ್ದು ಅಥವಾ ಫೈಬರ್ದು ಎಕ್ವೇರಿಯಂ ಇಡ್ತೀವಿ. ಆದ್ರೆ ಅದೇ ಕಾಣಲಿಲ್ಲ, ಸ್ಕ್ರಾಚಸ್ ಆಯ್ತು ಅಂತ ಅಂದಾಗ ಅದು ಪ್ರಯೋಜನಕ್ಕೆ ಬರಲ್ಲ. ಅದಕ್ಕೋಸ್ಕರ ನಾವು ನೋಡಿ ಮಾಡಿ ಕೇರ್ಫುಲ್ ಆಗಿ ಎಕ್ವೇರಿಯಂನ ಕೈಯಲ್ಲೇ ವಾಶ್ ಮಾಡ್ಕೋಬೇಕಾಗುತ್ತೆ. ಇದೇ ರೀತಿಯ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಇವಾಗ ನಾನಿಲ್ಲಿ ಸೆಕೆಂಡ್ ಫಿಶ್ ಬೌಲ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆ ಫಿಶ್ ಬೌಲಲ್ಲಿರೋ ನೀರನ್ನ ಈ ರೀತಿ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಗ್ಲಾಸ್ದು ಫಿಶ್ ಬೌಲ್ಗೆ 2 ಸತಿ ನೀರು ಹಾಕೊಂಡು ಚೆನ್ನಾಗಿ ಕೈಯಲ್ಲೇ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿಯ ಸ್ಕ್ರಬ್ಬರ್ನ ಉಪಯೋಗ ಮಾಡ್ತಾ ಇಲ್ಲ. ಈ ಗಾಜಿನ ಫಿಶ್ ಬೌಲ್ಗೆ ನೀರನ್ನ ಹಾಕೊಂಡು ಮೀನನ್ನ ಬಿಡಬೇಕಾಗುತ್ತೆ. ಇವಾಗ ಸಣ್ಣದಾಗಿರೋ ಗ್ಲಾಸಲ್ಲಿ ಒಂದು ಮೀನನ್ನ ಸಾಕಿದೀವಿ. ಇದಕ್ಕೆ 1 year ಆಗಿದೆ. ಇದನ್ನ ಸತ ಇವಾಗ ಕ್ಲೀನ್ ಮಾಡ್ಕೊಳ್ಳುವ. ನಾನಿವಾಗ ಸಣ್ಣ ಗ್ಲಾಸಿಗೆ ಹಾಕ್ತಾ ಇರೋ ನೀರು, ಮಿನಿ ಎಕ್ವೇರಿಯಂಗೆ ಹಾಕಿರೋ ನೀರು, ಹಾಗೆ ಫಿಶ್ ಬೌಲ್ಗೆ ಹಾಕಿರೋ ನೀರು ಎಲ್ಲಾನು ಶುದ್ಧವಾಗಿರೋ ಬಾವಿ ನೀರೇ ಆಗಿದೆ. ಯಾವುದೇ ರೀತಿಯ ಫಿಲ್ಟರ್ ನೀರು ಇಲ್ಲಿ ಬಳಕೆ ಆಗಿಲ್ಲ. ಈ ಮೀನುಗಳು ಶುದ್ಧವಾಗಿರೋ ಬಾವಿ ನೀರಲ್ಲೇ ಸರ್ವೈವ್ ಆಗಿದೆ. ಈ ಲಕ್ಕಿ ಬ್ಯಾಂಬೂ ಪ್ಲಾಂಟ್ನ ನೀವು ಎಲ್ಲ ಕಡೆ ನೋಡಿರ್ತೀರಾ. ಮನೆ, ಶಾಪ್, ಆಫೀಸ್, ಈಗಂತೂ ಹಾಸ್ಪಿಟಲ್, ಬ್ಯಾಂಕ್ ಇಂಥ ಜಾಗದಲ್ಲಿ ಇಟ್ಟಿರ್ತಾರೆ. ಈ ಲಕ್ಕಿ ಬ್ಯಾಂಬೂ ಪ್ಲಾಂಟ್ನ ಇಂಥ ಜಾಗಗಳಲ್ಲಿ ಇಡಕ್ಕೆ ಕೆಲವೊಂದು ಸೈಂಟಿಫಿಕ್ ರೀಸನ್ಗಳಿದೆ. ಏನಪ್ಪಾ ಅಂದ್ರೆ ಈ ಪ್ಲಾಂಟ್ ಇರೋ ಜಾಗದಲ್ಲಿ ಏರ್ ಪ್ಯೂರಿಫೈ ಆಗುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಹೇಳ್ಬೇಕಂದ್ರೆ ಈ ಪ್ಲಾಂಟ್ ನ ಮನೇಲಿ ಬೆಳೆಸೋದ್ರಿಂದ ಅದೃಷ್ಟ ಬರುತ್ತೆ ಅಂತ ಹೇಳ್ತಾರೆ. ಈ ಲಕ್ಕಿ ಬ್ಯಾಂಬೂ ಪ್ಲಾಂಟ್ ನ ಮನೇಲಿ ಬೆಳೆಸೋದು ತುಂಬಾನೇ ಸುಲಭವಾಗಿದೆ. ಏನಿಲ್ಲ, ಒಂದು ಗ್ಲಾಸ್ ಅಲ್ಲಿ ನೀರನ್ನ ಹಾಕಿ ಅದಕ್ಕೆ ಈ ಪ್ಲಾಂಟ್ ಅನ್ನ ಹಾಕಿ ಬಿಟ್ರೆ ಸಾಕು. ಇದು ಅದ್ರ ಪಾಡಿಗೆನೆ ಬೆಳ್ಕೊಂಡು ಹೋಗುತ್ತೆ. ನೀರ್ ಕಮ್ಮಿ ಆದಾಗ ಅದಕ್ಕೆ ನೀರನ್ನ ಹಾಕ್ತಾ ಇರಬೇಕು. ಈ ರೀತಿ ಸುಲಭವಾಗಿ ಇದನ್ನ ಬೆಳೆಸಬಹುದು. ಈ ಗಿಡದ ಬೇರು ಬೆಳೀತಾ ಬೆಳೀತಾ ಹಕ್ಕಿಗೂಡ್ ತರ ಆಗುತ್ತೆ. ಆವಾಗ ನಾವು ಆ ಬೇರನ್ನ ಆ ಗ್ಲಾಸ್ ಅಲ್ಲೇ ಬಿಡಬಾರ್ದು. ಅದನ್ನ ತೆಗೆದು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಆ ಗಿಡಕ್ಕಾಗ್ಲಿ ಅದ್ರ ಬೇರಿಗಾಗ್ಲಿ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಅದು ಚೆನ್ನಾಗಿ ಬೆಳೆಯುತ್ತೆ. ಪುನಃ ಅದಕ್ಕೆ ರೂಟ್ ಬಂದಾಗ ಇದೇ ತರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಈ ಪ್ಲಾಂಟ್ದು ಒಂದು ಸ್ಟೆಮ್ ಡೆಡ್ ಆಗಿದೆ, ಅದರಿಂದ ನಾನು ತೆಗಿತಾ ಇದ್ದೀನಿ. ಅಂದ್ರೆ ಅದು ಹಾಳಾಗಿದೆ.
ಈ ರೂಟ್ ಅನ್ನ ಕಟ್ ಮಾಡ್ಕೊಂಡಾದ್ಮೇಲೆ ಈ ನೀರಲ್ಲಿ ಈ ರೀತಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಆ ಗ್ಲಾಸಿಗೆ ನೀರನ್ನ ಹಾಕಿ ಗಿಡನ ಇಡಬೇಕಾಗುತ್ತೆ. ನಮಗೆ ಬೇಕಾದ ಜಾಗದಲ್ಲಿ ಇಟ್ಕೋಬಹುದು. ಮುಖ್ಯವಾಗಿ ಇನ್ನೊಂದು ಗಮನಿಸಬೇಕಾದ ವಿಷಯ ಏನಪ್ಪಾ ಅಂದ್ರೆ ಒಂದೊಂದ್ಸತಿ ಆ ಗ್ಲಾಸ್ ಅಲ್ಲಿ ನೀರ್ ಕಮ್ಮಿ ಆಗ್ತಾ ಹೋಗುತ್ತೆ. ಆವಾಗ ನಾವು ನೀರನ್ನ ಹಾಕ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಆ ಗಿಡ ಒಣಗಿ ಸಾಯೋ ಚಾನ್ಸಸ್ ಇರುತ್ತೆ. ಅದನ್ನ ನಾವು ಕೇರ್ಫುಲ್ ಆಗಿ ನೋಡ್ಕೋಬೇಕಾಗುತ್ತೆ. ಈ ಲಕ್ಕಿ ಬ್ಯಾಂಬೂ ಪ್ಲಾಂಟ್ ನ ಯಾವುದೇ ಶಾಪ್ ಇಂದ ಪರ್ಚೇಸ್ ಮಾಡಿಲ್ಲ. ನಾನೇ ಈ ಪ್ಲಾಂಟ್ದು ಕಡ್ಡಿಗಳನ್ನು ಜೋಡಿಸಿ ಬೆಳೆಸಿರೋದು. ಇದಕ್ಕೆ 5 ರಿಂದ 6 ವರ್ಷ ಆಗಿದೆ.